ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ಇರುವಂತಹ ನಾನಾ ರೀತಿಯ ಗಿಡ, ಮರ, ಬಳ್ಳಿಗಳು ಮತ್ತು ಅನೇಕ ತರಕಾರಿ ಬೀಜಗಳಿಂದ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಈ ರಾಸಾಯನಿಕ ಮೊರೆ ಮತ್ತು ರೆಡಿಮೇಡ್ ಫುಡ್ಗೆ ಹೋದಾಗ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತೀವಿ ನಾವು. ಅದರಿಗಿಂತ ಜಾಸ್ತಿ ಟ್ಯಾಬ್ಲೆಟ್ ಇಂಜೆಕ್ಷನ್ ಇದರ ಮುಖಾಂತರ ಅನೇಕ ರೀತಿಯ ಕಾಯಿಲೆಗಳು ತರಿಸ್ಕೊತೀವಿ ನಾವು. ಅದನ್ನು ಅವಾಯ್ಡ್ ಮಾಡ್ಕೋಬೇಕಂದ್ರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಅದನ್ನು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಆ ಟೆಸ್ಟು, ಈ ಟೆಸ್ಟು, ಆ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟು, ಆ ಇಂಜೆಕ್ಷನ್ಸ್ ಅಂತ ಹಾಕ್ಕೊಂಡು ನಾವು ಅನೇಕ ರೀತಿ ಕಾಯಿಲೆಗಳನ್ನು ತರಿಸ್ಕೊತೀವಿ. ಅದನ್ನು ತಪ್ಪಿಸ್ಬೇಕಂದ್ರೆ ನಮ್ಮಲ್ಲಿ ಸಿಕ್ಕುವಂತಹ ಅಥವಾ ದೊರೆಯುವಂತಹ ಅನೇಕ ಬಿತ್ತನೆ ಬೀಜಗಳಿಂದ ನಾವು ಅದನ್ನು ಕಡೆಗಣಿಸ್ಬೋದು ಕಾಯಿಲೆಗಳನ್ನು. ಸ್ನೇಹಿತರೆ, ಇದು ಸಿಯಾ ಸೀಡ್ಸ್ ಅಂತಾರೆ, ಕಾಮ್ ಕಸ್ತೂರಿ ಬೀಜ ಅಂತಾರೆ, ವಿಷ್ಣು ತುಳಸಿ ಬೀಜ ಅಂತಾರೆ. ಇದು ಬಹಳ ಇಂಪಾರ್ಟೆಂಟು. ಮಧುಮೇಹ ಇದ್ದವರು ಇದನ್ನು ಸೇವಿಸೋದು ಬಹಳ ಒಳ್ಳೆಯದು. ಮತ್ತು ರಕ್ತದೊತ್ತಡ ಇದ್ದರೂ ಸಹ ಅವರು ಇದಕ್ಕೆ ಒಳ್ಳೆಯ ದಿವ್ಯೌಷಧ ಆಗುತ್ತೆ. ಮತ್ತು ಮನುಷ್ಯರಿಗೆ 1-2 ಅಂದರೆ ಮೂತ್ರ ಮತ್ತು ಕಕ್ಕಸ್ಸು ಚೆನ್ನಾಗಿ ಬಂತು ಅಂದರೆ ಯಾವ ಕಾಯಿಲೆಗಳಿರಲ್ಲ ಅಂತ. ಅವು ಏನೋ ಸ್ವಲ್ಪ ತೊಂದರೆ ಆಯಿತು ಅಂದರೆ ಕಾಯಿಲೆಗಳು ಇದೆ ಅಂತ. ಅಂತಹ ಒಂದು ಮಲಬದ್ಧತೆ ಅದನ್ನು ಬೇಗ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಚಿಯಾ ಸೀಡ್ಸ್ಗಿದೆ. ಇದನ್ನು 1 ಚಮಚ 2 ಚಮಚ ಒಂದು ಬಟ್ಲಲ್ಲಿ ಹಾಕಿ ನೀರು ಹಾಕಿ ಬಿಟ್ಟರೆ ಬೆಳಗ್ಗೆ ಅದು 1ಕ್ಕೆ 2 ಇಷ್ಟು ಅಗಲ ಆಗಿರ್ತದೆ. ಇದನ್ನು ಹಂಗೆ ಸೇವನೆ ಮಾಡೋದು ಒಳ್ಳೆಯದು. ಸುಮ್ಮನೆ ಆ ಸಕ್ಕರೆ ಈ ಸಕ್ಕರೆ ಹಾಕಿ ಇನ್ನು ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊಳ್ಳೋದು ಯಾಕೆ? ಆದ್ದರಿಂದ ಅದು ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಈ ಪರ್ಸೆಗಳಲ್ಲಿ ಜಾತ್ರೆ ಅಂತಾರೆ, ಜಾತ್ರೆ ಪರ್ಸೆ ಇಂಥ ಕಡೆ ಅದಕ್ಕೆ ಕಲರ್ ಕೊಟ್ಟು ಶರ್ಬತ್ತು ಅದರಲ್ಲಿ ಹಾಕಿ ಕೊಡ್ತಾಯಿದ್ರು. ಅದನ್ನು ನೋಡಿ ನಾವು ಖುಷಿಯಾಗಿ ಏನೋ ಚೆನ್ನಾಗಿದೆ ಅಂತ ಕುಡಿತಾಯಿದ್ವಿ, ಭಾರಿ ಚೆನ್ನಾಗಿರ್ತಾಯಿತ್ತು. ಆದರೆ ಈಗ ಅದನ್ನು ಮರೀತಾರೆ. ಮತ್ತೆ ಅದನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ಎಲ್ಲರೂ ಅವ್ರ ಮನೆಗೆ ಹೋಗಿದೆ. ನಮಸ್ಕಾರ ಸ್ನೇಹಿತರೆ.